ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಟು 21 ಡೇ ಸ್ಟಡಿ ಚಾಲೆಂಜ್. ಮೊದಲನೇ ದಿನ ಅಂತ ಅಂದಮೇಲೆ ಅಷ್ಟೇ ಎಕ್ಸೈಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಸೊ ಮಾರ್ನಿಂಗ್ ಬೇಗನೆ ಎದ್ದು ನಾನು ಎಕ್ಸಸೈಸ್ ಮಾಡಿ ಸ್ವಲ್ಪ ಅದೇ ರೀತಿ ಯೋಗ ಎಲ್ಲ ನಾನು ಮಾಡ್ತಿದ್ನಲ್ವ. ಸೊ ಡೈಲಿ ರೊಟೀನ್ ನೀವೇನು ನಮ್ಮಲ್ಲಿ ವ್ಲಾಗ್ಸ್ನ ನೋಡಿರ್ತೀರ ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಹೊಸ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರೋದಿಲ್ಲ. ಸೊ ಮೊದಲನೇದಾಗಿ ಇದೇ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಇನ್ನಷ್ಟು ಆಸ್ಪಿರೆಂಟ್ಸ್ಗೆ ನೀವು ಶೇರ್ ಮಾಡಿ. ಸೊ ನಿನ್ನೆಯಿಂದ ನಾನು ಮಾಡರ್ನ್ ಹಿಸ್ಟ್ರಿನ ಓದ್ತಾ ಇದ್ದೀನಿ. ಸೊ ಅಲ್ಲಿ ನಾನು ಓದ್ತಾ ಕೆಲವೊಂದೊಂದು ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ತೀನಿ. ಆ್ಯಂಡ್ ಈ ಹಿಂದೆ ನಾನು ಒಂದಷ್ಟು ನೋಟ್ಸ್ನ ಕೂಡ ಮಾಡಿದ್ದೀನಿ. ಸೊ ಅಲ್ಲಿ ಆನ್ಸರ್ ರೈಟಿಂಗ್ ಕೂಡ ನಾನು ಪ್ರಾಕ್ಟೀಸ್ ಮಾಡ್ತಿರ್ತೀನಿ. ಸೊ ಇಂಪಾರ್ಟೆಂಟ್ ಆಗಿರೋದನ್ನ ಹೈಲೈಟ್ ಮಾಡ್ತೀನಿ. ಏನಾಗುತ್ತೆ ಅಂತ ಅಂದರೆ ಹೀಗೆ ಇದು ಏನು ಪಾಲಿಟಿಲಿ ಎಂ ಲಕ್ಷ್ಮೀಕಾಂತ್ ಬುಕ್ ಆಗಿರ್ಬೋದು ಅಥವಾ ಸ್ಪೆಕ್ಟ್ರಮಲ್ಲಿ ಮಾಡರ್ನ್ ಹಿಸ್ಟ್ರಿ ಈ ರೀತಿ ಯಾವುದಾದ್ರು ಬುಕ್ಸ್ ಇದ್ದಾವೆ. ಸೊ ನಾವು ಹೈಲೈಟ್ ಮಾಡ್ತೀವಿ ಅಂದರೆ ಪ್ರತಿ ಈಚ್ ಆ್ಯಂಡ್ ಎವ್ರಿ ಲೈನ್ನ ನಾವು ಹೈಲೈಟ್ ಮಾಡಬೇಕಾಗತ್ತೆ. ಅಷ್ಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕರೆಂಟ್ ಅಫೇರ್ಸ್ ಎಲ್ಲ ನಾವು ಏನೇನು ಓದ್ತಿರ್ತೀವಿ ಅದರಲ್ಲೂ ಕೂಡ ನಾವು ಮೇನ್ ಥಿಂಗ್ನ ಮಾತ್ರ ಹೈಲೈಟ್ ಮಾಡಿದ್ರೆ ಸಾಕು. ಯಾಕೆಂದರೆ ಪ್ರತಿಯೊಂದು ಲೈನು ಕೂಡ ನಮಗೆ ಇಂಪಾರ್ಟೆಂಟ್ ಅಂತ ಆಗುತ್ತೆ. ಆ್ಯಂಡ್ ನಾನು ರೆಫರ್ ಮಾಡ್ತಿರೋದು ವಿಷನ್ ಎಷ್ಟು ಕಂಪ್ಲೀಟ್ ಏನಂತಾರೆ ಮಂತ್ಲಿ ಮ್ಯಾಗ್ಝಿನ್ಸ್ ಬರುತ್ತಲ್ಲ ಕರೆಂಟ್ ಅಫೇರ್ಸ್ ಅದು. ಆ್ಯಂಡ್ ಅದಾದಮೇಲೆ ಇನ್ನೊಂದು 6 months ಇದೆ ಅನ್ನಂಗೆ PT 365 ಬಿಡುತ್ತೆ. ಆ್ಯಂಡ್ ಇದು ಎವ್ರಿಬಡಿ ಎಲ್ರಿಗೂ ಗೊತ್ತಿರುತ್ತೆ UPSC ಮಾಡ್ತಿರೋರಿಗೆ. ಸೊ ಇದಿಷ್ಟು ನಾನು ಸ್ಟಡಿ ಮಾಡಿದೆ. ಆ್ಯಂಡ್ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ನನ್ನ ಒಂದು ಬುಕ್ಸ್ ಲೀಸ್ಟ್ ಗೊತ್ತಿರುತ್ತೆ, ನಾನು ಯಾವ ರೀತಿ ಓದ್ತೀನಿ ಅಂತ ಗೊತ್ತಿರುತ್ತೆ. ಬಟ್ ನಾನು ಏನೇ ಓದ್ತಿದ್ರು ಕೂಡ ನಾನು ಹೇಳೋದು ನನ್ನಲ್ಲಿ ಕನ್ಸಿಸ್ಟೆನ್ಸಿ ಇದ್ರೂ ಆ ಪ್ರೆಸೆನ್ಸ್ ಆಫ್ ಮೈಂಡ್ ನನಗೆ ಇತ್ತೀಚಿಗೆ ಬರ್ತಿಲ್ಲ. ಯಾಕೆಂದರೆ ಆ ಒಂದು ಸ್ಟ್ರೆಸ್ಸಿಂದನೋ ಪ್ರೆಷರಿಂದನೋ ಆ ಥರ ಆಗ್ತಾಯಿತ್ತು. ಆ್ಯಂಡ್ ಮೋರ್ ಓವರ್ ನಮಗೆ ರಿಲೇಟಿವ್ಸ್ ಮಾತಾಡೋದು ಎಲ್ಲ ಕೇಳಿ ನಂಗೆ ಫಸ್ಟು ಕೆಲಸ ಆಗಿ ನಂಗೆ ಕೆಲ್ಸಕ್ಕೆ ಹೋದರೆ ಸಾಕಪ್ಪ ಅನಿಸ್ತಿತ್ತು. ಈಗ ಕೆಲಸ ಮಾಡಿಕೊಂಡು ಓದೋದು ಆ್ಯಕ್ಚುಲಿ ಅದು ನೆಕ್ಸ್ಟ್ ಲೆವೆಲ್. ನಾನು ಈ ಹಿಂದೆ ವಿಡಿಯೋ ನಾನು ಸ್ಟಾರ್ಟಿಂಗ್ ಈಗ ಒಂದು ವರ್ಷದಿಂದ ನಾನು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಗ್ಲಿಂದನೂ ನಾನು ಹೇಳ್ತಿದ್ದೆ ಕೆಲಸ ಮಾಡ್ಕೊಂಡು ಹೋದವ್ರಿಗೆ ನನ್ನ ರೆಸ್ಪೆಕ್ಟ್ ಡಬಲ್ ಇದೆ ಅಂತ. ಯಾಕೆಂದರೆ ತುಂಬ ಸ್ಟ್ರಗಲ್ ಮಾಡ್ತಾರೆ. ಯಾಕೆಂದರೆ ಅವ್ರು ಇಂಡಿಪೆಂಡೆಂಟಾಗಿ ಇರಬೇಕಾಗಿರುತ್ತೆ, ಮನೇನ ನಡೆಸಬೇಕಾಗಿರುತ್ತೆ. ಸೊ ಅವ್ರು ಆಚೆ ಹೋಗಿ ದುಡಿತಿರ್ತಾರೆ. ಸೊ ಅಲ್ಲಿ ಒಂಥರ ಪ್ರೆಷರು ಹೇಗಾಗುತ್ತೆ ಅಂತ ಅಂದರೆ ಒಂದೊಂದು ಸಲ ಅಲ್ಲಿ ನಡೆಯುವಂಥ ಟೈಮು ಮತ್ತು ಆ ಮಾತುಗಳಿಂದ ಮೊದಲೇ ಇಂಪ್ಯಾಕ್ಟ್ ಆಗಿರುತ್ತೆ. ಆಮೇಲೆ ಮನೆಗೆ ಬಂದು ಮತ್ತೆ ಆ ಕೆಲಸ ಮಾಡಿ ಆಮೇಲೆ ಮನೇಲಿ ಓದ್ಕೊಳ್ಳೋದು ಇದೆಲ್ಲ ನಿಜವಾಗ್ಲೂ ಸಿಂಪಲ್ ಟಾಸ್ಕ್ ಅಂತೂ ಅಲ್ಲ. ಅದಾದಮೇಲೆ ನಾನು ಬರೀ ಏನು ಮನೆಯಲ್ಲೇ ಕೂತ್ಕೊಂಡು ಓದ್ತಿದ್ದೆ. ಸೊ ನಾನು ಇವೆಂಟ್ಸ್ ಮಾಡ್ಕೊಂಡು ಓದ್ತಿದ್ದೆ. ನಿಮಗೆ ಗೊತ್ತು ಇವೆಂಟ್ ಪ್ಲ್ಯಾನಿಂಗ್ ಮಾಡ್ತಿದ್ದೆ ನಾನು ಅಂತ. ಇವೆಂಟ್ ಪ್ಲ್ಯಾನಿಂಗ್ ಮಾಡ್ಕೊಂಡು ಓದಬೇಕಾದ್ರೆ ನನಗೆ ಹೆಂಗೆ ಅನ್ಸೋದು ಅಂದರೆ ಈಗ ಸಪೋಸ್ ನಾನು ಹೋಗಲಿಲ್ಲ ಅಂದರೆ ಈಗ ಹುಡುಗರಂತೂ ಹೋಗಿ ನೋಡ್ಕೊಬಂದಿರೋರು, ಸೊ ಈ ರೀತಿ ವರ್ಕ್ ಮಾಡ್ತಿದ್ದಾರೆ ಅನ್ನೋರು. ಬಟ್ ನನಗೆ ಹೋಗಲೇಬೇಕು ಅನ್ನೋದೇನು ಇರಲಿಲ್ಲ. ಸೊ ಅವಾಗ ನನಗೆ ಹೆಂಗೆ ಅನ್ಸೋದು ಅಂದರೆ ಓದಿದ್ರೆ ಸಾಕಪ್ಪ ಇವಾಗ ಅಷ್ಟೇ ಅನ್ಸೋದು. ಬಟ್ ಯಾವಾಗ ಈ ರಿಲೇಟಿವ್ಸ್ ಎಲ್ಲ ಮಾತಾಡೋದು ಕೇಳಿಸ್ಕೊಂಡೆ ಏನೋ ಒಂದು ಜಾಬ್ ಆಗಿದ್ರೆ ಸಾಕಪ್ಪ ನನಗೆ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಅಂತ ತುಂಬ ಅನ್ಸೋದು. ಸೊ ಇವಾಗ ಏನು ಅನ್ಸುತ್ತೆ ಅಂದರೆ ಜಾಬಿಗೆ ಹೋಗ್ತೀನಿ, ಅಲ್ಲಿ ಏನಾದರೂ ಒಂದು ಮಾತು ಬಂದೇ ಬರುತ್ತೆ. ಅಲ್ಲಿ ಈಗ ನಾವು ಒಂದು ಜಾಗಕ್ಕೆ ಹೋಗಿದ ತಕ್ಷಣ ನಾವಲ್ಲಿ ಸುಪ್ರೀಮ್ ಆಗ್ತೀವಿ ಅಥವಾ ನನ್ನ ಕ್ವಾಲಿಫಿಕೇಷನ್ ಹಿಂಗಿದೆ, ನನ್ನ ಎಜುಕೇಷನ್ ಹಿಂಗಿದೆ. ಇಲ್ಲ, ಏನೇ ಸುಪೀರಿಯರ್ ಇದ್ರೂ ಏನೇ ಚೆನ್ನಾಗಿದ್ರು ಒಂದಲ್ಲ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಯಾರು ಎಷ್ಟೇ ಕ್ಲೋಸ್ ಇದ್ರೂ ನಮ್ಮ ಬಗ್ಗೆ ಮಾತು ಬಂದೇ ಬರುತ್ತೆ. ಆ್ಯಂಡ್ ಮಾತಾಡೇ ಆಡ್ತಾರೆ. ಅವಾಗ ಒಂಥರ ಚುಚ್ಚಿದಂಗೆ ಆಗುತ್ತೆ ಮನಸ್ಸಲ್ಲಿ. ಸೊ ಅವರೊಬ್ಬರಿಂದ ನಮ್ಮ ಇಡೀ ಡೇ ಹಾಳು ಮಾಡ್ಕೊತೀವಿ ನಾವು ಯಾವಾಗ ವೀಕ್ ಮೈಂಡೆಡ್ ಆಗಿರ್ತೀವಲ್ಲ ಆವಾಗ. ಸೊ ಅವಾಗ ನಾನು ಅನ್ಕೋತಿದ್ದೆ. ಸೊ ಅವತ್ತೆಲ್ಲ ಮನೆಗೆ ಬಂದುಬಿಟ್ಟು ತುಂಬ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದು, ಓದೋಕ್ಕಾಗ್ದಲ್ಲೇ ಇರೋದು, ಸುಮ್ಮನೆ ಮಲ್ಕೊಬಿಡೋದು ಅಥವಾ ನನಗೆ ಸ್ವಲ್ಪ ಗೇಮ್ ಆಡೋ ಹುಚ್ಚು. ಸೊ ಆ ಗೇಮ್ಸ್ ಆಡೋದು. ಆ್ಯಂಡ್ TV ನಾನು ಜಾಸ್ತಿ ನೋಡಲ್ಲ, ನೋಡಿದ್ರೆ ಬರೀ ಪಾಡ್ಕ್ಯಾಸ್ಟ್ಗಳನ್ನ ಜಾಸ್ತಿ ನೋಡ್ತೇನೆ. ಸೊ ಇಲ್ಲ ಅದನ್ನು ನೋಡ್ತಾ ಕೂತ್ಕೊಬಿಡೋದು. ಓದೋದನ್ನು ನಾನು ಮಾಡ್ತಾನೆ ಇರಲಿಲ್ಲ. ಏನೊಂದು 2 hours ನಾನು 6 hours ಓದೋಳು 2 hours ಬಂದುಬಿಡುವೆ. ಆ ಥರ ಎಲ್ಲ ನನಗೆ ಮನಸ್ಸಿಗೆ ಬೇಜಾರಾದಾಗ. ಸೊ ಅವಾಗ ನಾನು ಈಗ ರೀಸೆಂಟಾಗಿ ಆ ಥರ ಏನೋ ಒಂದು ಇನ್ಸಿಡೆಂಟ್ ನನಗೆ ನಮ್ಮ ಆಫೀಸಲ್ಲಿ ಆಯಿತು. ಆಫೀಸಲ್ಲಿ ಅಂತಲ್ಲ, ನಂಗೆ ಯೂಶ್ವಲಿ ಈಗ ಆಚೆ ಕಡೆ ಹೋಗ್ತೀವಿ, ಯಾರೋ ನಮಗೇನೋ ಒಂಥರ ರಿಯಾಕ್ಟ್ ಮಾಡ್ತಾರೆ ಅಥವಾ ಬಿಟ್ವೀನ್ ನಮ್ಮ ಒಂದು ರಿಲೇಟಿವ್ಸ್ ನಮಗೇನಾದ್ರು ಒಂಥರ ಮಾತಾಡ್ತಾರೆ ಅಥವಾ ಎಲ್ಲರೂ ಹೋದಾಗ ಆ ಥರ ಮಾತಾಡಿದಾಗ ನನಗೆ ಹೀಗೆ ಹಂಗಂತ ಆಫೀಸಲ್ಲಿ ಯಾರೋ ಬೈದರು ಆ ಥರ ಎಲ್ಲ ಏನಿಲ್ಲ. ಏನೋ ಒಂಥರ ಲೈಕ್ ನಾನು ಓದಿರೋದಕ್ಕೂ ನಾನು ಮಾಡ್ತಿರೋದಕ್ಕೂ ಕೆಲಸಕ್ಕೆ ಇನ್ನೂ ಒಳ್ಳೆ ಕೆಲಸ ನನಗೆ ಸಿಗ್ತಿತ್ತೇನೋ ಅನ್ನೋದು ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಇವಾಗ ಏನಾಗುತ್ತೆ ಅಂತ ಅಂದರೆ ಒಬ್ಬ ಇಂಜಿನಿಯರಿಂಗ್ ಮಾಡಿರೋ ವ್ಯಕ್ತಿಗೆ ಅವನಿಗೆ ಸಿಗ್ತಿರೋಂತಹ ಸಂಬಳ, ಅವನಿಗೆ ಸಿಗೋವಂತಹ ಆಫೀಸಲ್ಲಿ ಯಾವ ರೀತಿ ಎನ್ವೈರ್ನಮೆಂಟ್. ಆ್ಯಂಡ್ ಈಗ ನಾವು ಅದೇ ಗೌರ್ಮೆಂಟ್ ಸೆಕ್ಟರ್ಗೆ ಸ್ಟಾರ್ಟಿಂಗ್ ಹೋದಾಗ ನಾವು ಒಂದು ಸ್ವಲ್ಪ ಟ್ರೈನಿಂಗ್ ಲೆವೆಲಲ್ಲಿ ಎಲ್ಲ ನೋಡ್ಕೊಳ್ಳೇಬೇಕಲ್ವ, ಏನೂ ಮಾಡೋದಕ್ಕಾಗಲ್ಲ. ಆ್ಯಂಡ್ ಅದಾದಮೇಲೂ ಅಷ್ಟೇ ಈಗ ನಾವು ಈಗ ಸಪೋಸ್ ಈಗ ಗೌರ್ಮೆಂಟ್ ಕೆಲಸದಲ್ಲಿ ನಮಗೆ ವಿಲೇಜ್ ಅಕೌಂಟೆಂಟೇ ಸಿಕ್ತು.
ಅಥವಾ ಎಸ್ ಟಿ ಎನೇ ಸಿಕ್ತು, ಸ್ವಲ್ಪ ಏನಾಗುತ್ತೆ ಅಂದರೆ ಆ ಟ್ರೀಟ್ಮೆಂಟ್ ಕೂಡ ಅಲ್ಲಿ ಹಾಗೇ ಇರುತ್ತೆ. ಸ್ವಲ್ಪ ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಸೊ ನಾವು ಇಂಜಿನಿಯರಿಂಗೇ ಓದಿದ್ದೀವಿ, ನಾವು ಹಿಂಗೆ ಇದ್ದೀವಿ, ನಾವು ಹಾಗೆ ಇರಬೇಕು ಅಂತಂದರೆ ಅದು ನಿಜವಾಗ್ಲೂ ಏನಂದರೆ ಬಡ್ದ್ಬಿಟ್ಟು ಬಿಸಾಕ್ಬಿಡ್ತಾರೆ ಆ ಥರ ಇದ್ಬಿಟ್ರೆ. ಹಾಗಾಗಿ ನಾನು ಈ ಥರ ಹೇಳ್ತಿದ್ದೀನಿ ಅಂತ ಅಲ್ಲ, ಸಾರಿ. ಯಾಕೆಂದರೆ ನಾವು ಎಲ್ಲ ಕಡೆಗೂ ಅಡ್ಜಸ್ಟ್ ಆಗಬೇಕು. ಮೇನ್ ನಮ್ಮ ಗೋಲ್ ಏನಿದೆ ಸರ್ವಿಸ್ ಕೊಡೋದು. ಗೌರ್ನಮೆಂಟ್ ಸೆಕ್ಟರ್ಸ್ಗೆ ಹೋಗೋದೇ ಒಂದು ಜನಗಳಿಗೆ ಡೈರೆಕ್ಟಾಗಿ ನಾವು ಸರ್ವಿಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಅದೊಂದು ಥಾಟ್ ನಮ್ಮ ತಲೆಯಲ್ಲಿತ್ತು ಅಂತಂದರೆ ನಮಗಿನ್ನೇನು ನಮಗೆ ಎಫೆಕ್ಟ್ ಮಾಡೋದಕ್ಕಾಗಲ್ಲ. ಇದೊಂದು ಥಾಟ್ ನನಗೆ ಬಂತು. ಆ್ಯಂಡ್ ಇನ್ನೊಂದು ಥಾಟ್ ನನಗೇನು ಬಂತು ಅಂತಂದರೆ, ಹೀಗೆ ನನಗೆ ಬೇಜಾರಾದಾಗ ಆಕಾಶ ನೋಡ್ತಾ ಇರ್ತೀನಿ. ಬೆಳಗಾಗಲಿ ರಾತ್ರಿ ಆಗಲಿ ಸುಮ್ಮನೆ ನಾನು ಆಕಾಶ ನೋಡ್ತಿರ್ತೀನಿ. ಹೀಗೆ ಆಕಾಶದಲ್ಲಿ ಒಂದು ಮೋಡ ಹಿಂಗೆ ಮೂವ್ ಆದಂಗಾಯಿತು. ಆಚೆ ಬಂದು ಒಂದು 2 ನಿಮಿಷ ನಿಂತ್ಕೊಂಡು ನೋಡ್ತಿದ್ದೆ. ಆ ಥರ ನಮ್ಮ ಬ್ಯಾಂಕಿಂದ ಆಚೆ ಹೋಗಂಗೂ ಇಲ್ಲ, ಹೇಳ್ಬಿಟ್ಟೆ ಹೋಗಬೇಕು. ಹಿಂಗೆ ಸುಮ್ಮನೆ ಆ ಕಡೆ ಕೈ ತೊಳ್ಕೊಳಕ್ಕೆ ಬಂದಾಗ ಹಿಂಗೆ ಆಚೆ ನೋಡ್ತಾ ನಿಂತಿದ್ದೆ. ಅವಾಗ ನನಗೇನೋ ಒಂಥರ ಲೈಕ್ ಯೂನಿವರ್ಸ್ ನನ್ನ ಮನಸ್ಸಲ್ಲಿ ಅನಿಸ್ತು, ಅಥವಾ ನನ್ನ ಮನಸ್ಸಲ್ಲಿ ನನಗೆ ಹೇಳ್ಕೊತ ನನಗೆ ಗೊತ್ತಿಲ್ಲ ಏನು ಅನಿಸ್ತು ಅಂದರೆ, ನಮಗೆ ಬೆಳಕೊತ್ತಲ್ಲಿ ಆಕಾಶ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ. ಹಂಗಂದ ಮಾತ್ರಕ್ಕೆ ಅಲ್ಲಿ ಮಿಣುಕ್ತಿರೋ ನಕ್ಷತ್ರಗಳಿಲ್ಲ ಅಂತ ಅಲ್ಲ. ಆ ನಕ್ಷತ್ರ ಮಿಣುಕ್ತಿದೆ, ಬಟ್ ಸೂರ್ಯನ ಒಂದು ಏನಂತಾರೆ ಆ ಲೈಟು, ಆ ಒಂದು ಶೈನು ಆ ಮಿಣುಕ್ತಿರೋ ಸ್ಟಾರ್ಗಿಂತನೂ ಜಾಸ್ತಿ ಇದೆ. ಆಯಿತಾ? ಅದಕ್ಕೋಸ್ಕರ ಈ ಸ್ಟಾರು ಅಯ್ಯೋ ನಾನು ಮಿಣುಕ್ತಿರೋದನ್ನ ಯಾರಿಗೂ ಕಾಣಿಸ್ತಾನೆ ಇಲ್ಲ, ಏನು ಮಾಡಲಿ ನಾನು ಅಂತೆಲ್ಲ ಈಗ ಸ್ಟಾರ್ ಯೋಚನೆ ಮಾಡ್ತಾ ಕುತ್ಕೊಬಿಟ್ರೆ ಏನು ಮಾಡೋಕ್ಕಾಗುತ್ತೆ? ಈಗ ನನಗೆ ಅನಿಸಿದ್ದು ಹಂಗಂತ ಅಂದ್ಬಿಟ್ಟು ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ನೀವು ಈ ರೀತಿ ಓದಿಲ್ಲ ಆ ಥರ ಅಂತ ಅಲ್ಲ. ಲೈಕ್ ಏನೋ ಒಂಥರ ಮೋಟಿವೇಶನ್ ನನ್ನ ಮನಸ್ಸಲ್ಲಿ ಬಂದಿದ್ದು. ಈಗ ಸೂರ್ಯನ ಒಂದು ಲೈಟ್ ಅಷ್ಟು ಪ್ರಭಾವಿತವಾಗಿದೆ ಅಂದಾಗ, ಆ ಒಂದು ಸ್ಟಾರ್ಸ್ ಕಾಣಿಸ್ತಿಲ್ಲ ಅಂದಾಗ, ಆ ಸ್ಟಾರ್ಸ್ ಏನಂತ ಅನ್ಕೋಬೇಕು, ಓಕೆ ನಮಗೂ ಸಮಯ ಬರುತ್ತೆ, ನಮ್ಮ ಸಮಯ ಬಂದಾಗ ನಾವು ಇನ್ನಷ್ಟು ಒಂದು ರೀತಿ ಫುಲ್ ಲೈಟಾಗಿ ಕಾಣಿಸ್ಕೊಳ್ಳೋಣ, ಅಂದರೆ ತುಂಬ ಬ್ರೈಟಾಗಿ ಕಾಣಿಸ್ಕೊಬಿಡೋಣ, ಲೈಟ್ಫುಲ್ಲಾಗಿ ಕಾಣಿಸ್ಕೊಬಿಡೋಣ ಅಂತ ಅದು ಅನ್ಕೋಬೇಕು. ಆಯಿತಾ? ಅದೇ ಸೂರ್ಯ ಒಂದು ಸಂಜೆ 5:30 6 ಗಂಟೆ ಆಗಿ ಮುಳುಗ್ತಾರೆ. ಸೊ ಮುಳುಗಿದ್ಮೇಲೆ ನೈಟು ಚಂದ್ರ ಬರ್ತಾರೆ. ಚಂದ್ರ ಬಂದಾಗ ಆ ಸ್ಟಾರ್ಸ್ಗಳು ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ. ಆ ಚಂದ್ರನಿಗೆ ಚಂದ್ರ ನೋಡೋದಕ್ಕೆ ಅಷ್ಟು ಕ್ಯೂಟು, ಅಷ್ಟು ಬ್ರೈಟು, ಶೈನಿಂಗ್ ಎಲ್ಲ. ಯಾಕೆಂದರೆ ಮೊನ್ನೆ ಹುಣ್ಣಿಮೆ ಇತ್ತು. ಆಯಿತಾ? ಅದ್ರ ಸುತ್ತ ಅಂತೂ ಇದು ಸ್ಟಾರ್ಸ್ಗಳನ್ನ ನೋಡಿ ಅನ್ನಿಸ್ತು ನಿಜವಾಗ್ಲೂ ನಮ್ಮ ಟೈಮ್ ಬರೋವರೆಗೂ ಒಂಚೂರು ನಾವು ಪೇಷನ್ಸ್ ಇಟ್ಕೊಳ್ತು ಅಂತ ಅಂದರೆ, ಆ್ಯಂಡ್ ನಮಗೆ ಆ ಟೈಮ್ ಬಂದಾಗ ನಾವು ಆ ಟೈಮಲ್ಲಿ ನಾವು ಶೈನ್ ಆಗಬೇಕು. ನಮಗೆ ಟೈಮ್ಸ್ ಅಯ್ಯೋ ಹಿಂಗಾಯ್ತಲ್ಲ ನಾವು ಕೇಳ್ತಿರೋದೇ ಶೈನ್ ಆಗೋದಕ್ಕೋಸ್ಕರ ಅಷ್ಟೆಲ್ಲ ನಾವು ಪ್ರಯತ್ನ ಪಡ್ತಿದ್ದೀವಿ. ಅಂಥ ಸಮಯ ಬಂದಾಗಲೂ ನಾವು ಶೈನ್ ಆಗಲಿಲ್ಲ ಅಂದರೆ ಏನು ಬಂತು? ಈಗ ನನಗೆ ಅನಿಸಿದೆ, ಅದೇ ಆಫೀಸಲ್ಲಿ ಯಾರಾದರೂ ಏನಾದ್ರು ಮಾತಾಡ್ತಾರೆ ಅಂದಾಗ ಓಕೆ ನನಗೂ ಸಮಯ ಬರುತ್ತೆ ಅಂತ ನಾವು ಕಾಯಬೇಕು. ಯಾಕೆ ಕಾಯಬೇಕು? ನಾವು ಅಲ್ಲಿ ಆಫೀಸ್ಗೆ ಹೋಗಬೇಕು, ಅಲ್ಲಿ ಕೆಲಸ ಮಾಡಬೇಕಂತ ಇಷ್ಟೆಲ್ಲ ಕಷ್ಟಪಡ್ಕೊಂಡು ಓದಿ ಇಷ್ಟೆಲ್ಲ ನಾವು ಮಾಡಿರೋದು ಅದಕ್ಕೋಸ್ಕರನೇ ತಾನೇ. ಹಾಗಾಗಿ ಈಗ ಸ್ಟಾರ್ಗೆ ರಾತ್ರಿ ಬಂದಾಗಿದೆ. ಈಗ ಶೈನ್ ಮಾಡಬೇಕಾಗಿರೋ ಕೆಲಸ ಯಾರ್ದು? ಸ್ಟಾರ್ದು. ಸೊ ಇನ್ನೂ ಸ್ಟಾರ್ ಯೋಚನೆ ಮಾಡ್ತಾ ಕೂತಿದ್ರೆ ಸ್ಟಾರ್ದೇ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದೇ ಅನ್ನಿಸ್ತು, ನಾನು ಕಷ್ಟಪಟ್ಟು ನಾನು ಗೌರ್ಮೆಂಟ್ ಸೆಕ್ಟ್ರಿಗೆ ಬರಬೇಕು, ಸರ್ವಿಸ್ ಮಾಡಬೇಕಂತ ಇಷ್ಟೆಲ್ಲ ಕಷ್ಟಪಟ್ಕೊಂಡು ನಾನು ಬಂದಿದ್ದೀನಿ. ಯಾವುದೋ ಒಂದು ಇನ್ಸಿಡೆಂಟ್ಗೆ ನಾನು ಸರ್ವಿಸ್ನ ಬಿಡಬೇಕು, ನನಗೆ ಆಗ್ತಾಯಿಲ್ಲ ಹಾಗೆ ಹಿಂಗೆ ಅಂದ್ಕೊಬಿಟ್ರೆ ನಾನು ಶೈನ್ ಆಗೋದು ಯಾವಾಗ? ಅಂದರೆ ನನ್ನ ಕೆಲಸನ ನಾನು ಪ್ರಾಮಾಣಿಕವಾಗಿ ಮಾಡೋದು ಯಾವಾಗ? ಈಗ ಓಕೆ ಈ ಕೆಲಸನೂ ಓಕೆ, ನೆಕ್ಸ್ಟ್ ನಾನು IAS ಆಗ್ತೀನಿ, ಅಲ್ಲಿ ಹೈಯರ್ ಪ್ರೆಷರು ಏನಾದ್ರು ಒಂದು ಆಯಿತು ಅಂತ ಅಂದ್ಬಿಟ್ಟು ಅಲ್ಲೂ ನಾನು ಕೆಲಸ ಬಿಟ್ಬಿಡ್ತು ಅಂತ ಅಂದರೆ, ಸೊ ನಾಳೆ ಏನು? ನಾನು ಏನಕ್ಕೋಸ್ಕರ ಓದ್ತಿದ್ದೀನಿ? ಏನು ಅಸ್ತಿತ್ವ? ಏನು ರಿಲೇಟಿವ್ಸ್ಗೋಸ್ಕರ ಓದ್ತಿದ್ದೀನಾ? ಅವರೊಬ್ರಿಗಷ್ಟೇ ನಾನು ಉತ್ತರ ಕೊಡೋದಕ್ಕೆ ಓದ್ತಿದ್ದೀನಾ? ಸೊ ಅವರೊಬ್ರಿಗೋಸ್ಕರ ನಾನು ಕೆಲಸಕ್ಕೆ ಹೋಗ್ತಿದ್ದೀನಾ? ಅಥವಾ ಓನ್ಲಿ ದುಡ್ಡಿಗೋಸ್ಕರ ಮಾತ್ರ ನಾನು ಹೋಗ್ತಿದ್ದೀನಾ? ಇದೆಲ್ಲ ಕ್ವಶನ್ ಮಾಡ್ಕೊಂಡು ಕುತ್ಕೊಂಡು ನಾನು ರಿಯಲೈಸ್ ಮಾಡ್ಕೊಂಡಾಗ ನನಗೆ ನಿಜವಾಗ್ಲೂ ಅರ್ಥ ಗೊತ್ತಾಯಿತು. ನಮ್ಗೆ ಆ ಸಮಯ ಸಿಕ್ಕಿದೆ ಅಂದಾಗ ನಾವು ಶೈನ್ ಆಗೋದಕ್ಕೆ, ಅಂದರೆ ನಾವು ಏನದಕ್ಕೆ ನಾವು ಕೆಲಸಕ್ಕೋಸ್ಕರ ನಾವು ಕಾಯ್ತಿದ್ವಿ ಅದನ್ನು ನಾವು ಮಾಡೋದಕ್ಕೆ ಮಾತ್ರ ನಾವು ಅದನ್ನು ಯೋಚನೆ ಮಾಡಬೇಕು. ಅಲ್ಲಿ ಏನೇ ಈಗ ಯಾಕೆ ರಾತ್ರಿ ಹೊತ್ತು ಮೋಡಗಳು ಬರಲ್ವಾ? ಅದೇನೇ ಮೋಡಗಳು ಬಂದರೂ ಮೋಡಗಳು ಸರಿದ ಮೇಲೆ ಆ ಸ್ಟಾರು ಮತ್ತು ಮೂನ್ ನೋಡೋಕೆ ಅಷ್ಟು ಚೆನ್ನಾಗಿರುತ್ತೆ. ಸೊ ನನಗೆ ಇದನ್ನು ನಿಮ್ಮ ಹತ್ರ ಹೇಳ್ಕೊಬೇಕನ್ನಿಸ್ತು, ಹೇಳಿದೆ. ಸಾರಿ ಅರ್ಥ ಆಗಲಿಲ್ಲ ಅಂದರೆ, ನನಗೆ ಹೆಂಗೆ ಹೇಳ್ಕೊಬೇಕನ್ನಿಸ್ತು ಹಾಗೆ ಹೇಳಿದ್ದೀನಿ. ಹಾಗಾಗಿ ನಾವು ಹಿಂದೆ ಯಾವತ್ತು ಈ ಒಂದು 10 ವರ್ಷದಿಂದ ನಾವು ಹಿಂಗಿರಬೇಕು ಅಂತ ನಾವು ಕನಸು ಕಟ್ಟಿರ್ತೀವಿ, ಅದೇ ಜೀವನದಲ್ಲಿ ನಾವು ಇರ್ತೀವಿ. ಬಟ್ ನಾವು ಆ ಜೀವನದಲ್ಲಿ ಇಲ್ಲ ಅಂತ ಅಂದರೆ ನಾವು ಎಲ್ಲೋ ಒಂದು ಕಡೆ ಪ್ರಯತ್ನ ಪಡೋದನ್ನ ತಪ್ಪಿಸಿದ್ದೀವಿ ಅಂತಲೇ ಅರ್ಥ. ಇಲ್ಲ ಪ್ರಯತ್ನ ಪಟ್ಟರು ಅದಕ್ಕೆ ಪ್ರಾಮಾಣಿಕವಾಗಿ ನಾವು ವರ್ಕ್ ಮಾಡಿಲ್ಲ ಅಂತಲೇ ಅರ್ಥ. ಸೊ ಇದನ್ನು ನಿಮ್ಮ ಹತ್ರ ಹೇಳ್ಕೊಬೇಕಂತ ಅನ್ನಿಸ್ತು, ಹೇಳಿದ್ದೀನಿ. ತಪ್ಪಾಗಿದ್ರೆ ಕ್ಷಮಿಸಿ. ಅರ್ಥ ಆಗಿಲ್ಲ ಅಂತ ಅಂದರೆ
ಐ ಆಮ್ ಸಾರಿ. ಒಟ್ನಲ್ಲಿ ನನ್ನ ಫ್ರೆಂಡ್ ಜೊತೆ ಹೆಂಗೆ ಹೇಳ್ಕೊಬೇಕನ್ನಿಸ್ತು ಹಂಗೆ ನಾನು ಹೇಳ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಜೊತೆಗೆ ಸದಾ ಇರಲಿ. ನನ್ನ ಜೊತೆ ನೀವು ಓದ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಮೆಲ್ಲರಿಗೂ ಆದಷ್ಟು ಬೇಗ ನೀವೇನು ಕನಸು ಕಟ್ಟಿದ್ದೀರಾ ಅದೆಲ್ಲ ನಿಮಗೆ ಇದೇ ಇರಲಿ. ಆದಷ್ಟು ಬೇಗ ನಿಮ್ಮ ಡ್ರೀಮ್ ಜಾಬಲ್ಲಿ ನೀವು ವರ್ಕ್ ಮಾಡೋಂಗಾಗಲಿ. ಆ್ಯಂಡ್ ನಿಮ್ಮ ಬಗ್ಗೆ ಮಾತಾಡ್ತಿರೋ ರಿಲೇಟಿವ್ಸ್ ಫ್ರೆಂಡ್ಸ್ಗಳೆಲ್ಲ ಬಾಯಿ ಮೇಲೆ ಬೆರಳಿಟ್ಕೊಳ್ಳೋಂಗಾಗಲಿ. ನಿಮಗೆ ಓದೋ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ದರೆ ಅಥವಾ ಪರ್ಸ್ನಲ್ ಆಗಿ ಏನಾದರೂ ನಂಗೆ ಓದೋಕ್ಕಾಗ್ತಿಲ್ಲ, ತುಂಬ ಮನಸ್ಸಿಗೆ ಬೇಜಾರಾಗ್ತಿದೆ ಅಂತ ಏನಾದರೂ ನೋವಿತ್ತು ಅಂದ್ರೂ ದಯವಿಟ್ಟು ನನ್ನ ಹತ್ರ ಮೆಸೇಜ್ ಮಾಡಿ. ಯಾಕೆಂದರೆ ಯಾರಿಗೇ ಆಗಲಿ ಒಬ್ರು ಕೇಳೋ ಕಿವಿ ಇರಬೇಕಂತ ಅನ್ಸೋದಂತೂ ಸಹಜ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಜೊತೆಗೆ ಇದೇ ರೀತಿ ಸದಾ ಇರಲಿ. ನಮ್ಮ ಸ್ಟಡಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.